ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಕ್ಕ, ಅಲ್ಲಿ ನೋಡು ಬಾವ. ಯಾಕವಿ ಇವ್ರೊಬ್ರು ಹಿಂಗ್ ಕುಂತವ್ರೆ? ಬಾ ಇವನು ಅಂತ ವಿಚಾರಿಸು. ಇದೇನ್ ಬಾವ ಒಬ್ರೇ ಕೂತಿದ್ದೀರಾ? ಏನಿಲ್ಲ ಸುಮ್ಮ, ಯಾಕೋ ಮನ್ಸಿಗೆ ಸಣ್ಣ ಬೇಸರ ಆಗಿತ್ತು, ಅದಕ್ಕೆ ಸುಮ್ಕೆ ಇತ್ತು. ಸ್ನೇಹ ಏನಾದ್ರೂ ದಿಟ ಹೇಳ್ಬಿಟ್ಲಾ? ಏನಾಯ್ತು ಬಾವ? ಆ ತಾಂಡ ಮೇಕೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೆ, ಯಾರು ತಗೋತಾ ಇಲ್ಲ. DC ಆಫೀಸ್ಗೆ ಹೋಗಿದ್ದೆ. ಕಂಪ್ಲೇಂಟ್ ಕೊಡೋಕೆ ಯಾರು ಬಂದಿದ್ದಾರೋ ಅವರೇ ಕಂಪ್ಲೇಂಟ್ನ ಬರ್ಕೊಡ್ಬೇಕು. ನೀನು ಬಂಗಾರಮ್ಮನ ಮಗ ಅಲ್ವಾ? ನಿನಗೆ ಬರೆಯಕ್ಕೆ ಬರೋದಿಲ್ವಾ? ಡ್ರಾಮಾ ಮಾಡೋರ್ನೆಲ್ಲ ಕಚೇರಿ ಒಳಗಡೆ ಯಾಕೆ ಬಿಡ್ತೀರಾ? ದೆವ್ವ ಭೂತ ಅಂತ ಬರೀ ಸುಳ್ಳೆ ಆಯ್ತು. ಒಂದು 4 ಅಕ್ಷರ ನಾನು ಕಲ್ತಿದ್ರೆ ಅವಮಾನ ಆಯ್ತಾಯ್ತಿಲ್ಲ. ಬಿಡಿ ಬಾವ, ಬೇಜಾರು ಮಾಡ್ಕೋಬೇಡಿ. ನೀನು ಓದಿದ್ಯಾ, ಅದಕ್ಕೆ ಹಿಂಗೆ ಹೇಳ್ತಿದ್ಯಾ ಸುಮ್ಮ. ಆದರೆ ಈ ವಿಷಯನ ಮನ್ಸಿಗೆ ತಗೊಳ್ದೆ ಇರೋಕ್ಕಾಗ್ತಾ ಇಲ್ಲ. ಸ್ನೇಹ ಬದುಕಿರುವಾಗ ನೀವು ಒಂದ್ ಸ್ವಲ್ಪ ಓದೋದು ಬರೆಯೋದೆಲ್ಲ ಕಲ್ತಿದ್ರಿ ಅಲ್ವಾ ಕಂಟಿ ಅವ್ರೆ? ನಮ್ಮ ಹೋರಾಟ ಮಾಡಿ ಸಂಜೆ ಶಾಲೆ ಕಲಿಸಿ ಆಯ್ಕೆ ಎಲ್ಲ ಬರಂಗೆ ಮಾಡಿದ್ರು. ಆದರೆ ಯಾವುದೇ ವಿದ್ಯೆನೂ ಪ್ರತಿದಿನ ಮಾಡಿದ್ರೇ ಅಲ್ವೇ ತಲೆನಾಗ ಉಳಿಯೋದು. ಅವಮಾನ ಆಯ್ತು ಅಂತ ಬ್ಯಾಸರ ಮಾಡ್ಕೋಬೇಡಿ. ವಿದ್ಯಾ ಕಲ್ತವ್ರು ಮಾತ್ರ ಜೀವನ ಮಾಡ್ತಿಲ್ಲ, ನಮ್ಮಂತವ್ರು ಜೀವನ ಮಾಡ್ತಾ ಇದೀವಿ. ಬದುಕ್ಬೋದು ಆಟಯ, ಆದರೆ ಬದುಕಿಗೊಂದು ಬೆಲೆ ಬರಬೇಕು ಅಂದರೆ ಪ್ರತಿಯೊಬ್ಬರು ಓದಲೇಬೇಕು. ನನ್ನೊಂದವನಿಗೆ ಹಿಂಗೆಲ್ಲ ಮಾಡ್ತಾರೆ. ಏನು ತಿಳಿದಿರೋ ಜನ ಬಂದರೆ ಅವ್ರಿಗೆ ಈ ಪ್ರಪಂಚದ ನ್ಯಾಯ ಸಿಗ್ತದ? ಮನ್ಸ್ ಮಾಡಿದ್ರೆ ಮನ್ಸ ಯೋನ್ ಬೇಕಾದ್ರೂ ಮಾಡ್ಬೋದು. ಈಗಲೂ ಕಾಲ ಮಿಂಚಿಲ್ಲ. 4 ಅಕ್ಷರ ಕಲ್ತ್ರೆ ನೀವ್ ಯೋನ್ ಬೇಕು ಮಾಡ್ಬೋದು. ಅಯ್ಯ, ನಮ್ಮವ್ರು ಇರ್ಬೇಕಾದ್ರೆ ನಂಗೇನು ಚಿಂತೆ? ನಮ್ಮ ಆತ್ಮ ಈ ಊರಿಗೆ ಏನೇನೋ ಮಾಡೈತಂತೆ, ಅಂಥದ್ರಲ್ಲಿ ನನಗೆ ವಿದ್ಯೆ ಕಲ್ಸಕ್ಕಿಲ್ವೇ? ಯಾರು? ಸ್ನೇಹ ಅಕ್ಕನಾ? ಹ್ಞೂ, ಕಂಪ್ಲೇಂಟ್ ಬರೆಯೋಕೆ ಬರದೇ ಇದ್ದಾಗ ನಮ್ಮ ಆತ್ಮ ಬಂದಿಲ್ಲಲ್ವೇ, ಅದಕ್ಕೆ ಹೊಸಿ ಬೇಜಾರಾಯ್ತು. ಈ ಊರ್ ಜನಕ್ಕೆ ಏಟನ್ನೆಲ್ಲ ಸಹಾಯ ಮಾಡವ್ರೆ. ನಾನು ಆ ತಿರುತಿ ಗಂಡ, ನನಗೆ ಬಂದು ಸಹಾಯ ಮಾಡ್ಬೇಕಲ್ವೇ? ಕಂಟಿ ಅವ್ರೆ, ನೀವು ಇಸಿಯಾನ ಸ್ಯಾನೆ ಮನ್ಸಿಗೆ ಹಚ್ಕೋತಿದ್ದೀರಾ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಲ್ಲ. ಸುಮ್ಕಿರಿ ಸಾನವ್ರೆ, ನಿಮ್ಮ ಮೆಸ್ಸಿಗೆ ಬಂದು ಹಳೆ ಬಾಕಿಯೆಲ್ಲ ಚಿತ್ತ ಮಾಡವ್ರೆ, ಬಾರ್ ಮುಚ್ಚವ್ರೆ, ಎಲ್ರಿಗೂ ನ್ಯಾಯ ಕೊಡಿಸ್ತವ್ರೆ. ಅಂಥದ್ರಾಗೆ ನಂಗೆ ಇಟ್ಟು ಸಣ್ಣ ಸಹಾಯ ಮಾಡಕ್ಕಿಲ್ವೇ? ಬಾವ, ಇಲ್ಲಿ ಯಾರಿಗೆ ಯಾರು ಸಹಾಯ ಮಾಡಲ್ಲ. ನಮ್ಗೇನ್ ಬೇಕೋ ನಾವೇ ಮಾಡ್ಕೋಬೇಕು. ಅದೆಲ್ಲ ಭ್ರಮೆ ಕಂಟಿ ಅವ್ರೆ. ಈಟ್ ದಿನ ನಮ್ಮವ್ರ ಆತ್ಮ ಐತಂತ ನೀವುಗಳು ತಾನೇ ಹೇಳ್ತಾ ಇದ್ದಿದ್ದು. ಇನ್ ಮುಂದೆ ಕೂಡ ಅವ್ರು ಇದ್ದೇ ಇರ್ತಾರೆ. ನಾನು ಅವ್ರ ತವೇ ಕೇಳ್ತೀನಿ. ನಮ್ಮವ್ರು ನಂಗೋಸ್ಕರ ಬಂದೇ ಬರ್ತಾರೆ.